ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನೌಕರರ ಒಕ್ಕೂಟದ ವತಿಯಿಂದ ಕೇಂದ್ರ ಸರ್ಕಾರದ ವಿದ್ಯುತ್ ಇಲಾಖೆಗಳನ್ನು ಖಾಸಗೀಕರಣ ಮಾಡುತ್ತಿರುವುದನ್ನು ವಿರೋಧಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನಾ ನಡೆಸಿದ ನೌಕರರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕರ್ನಾಟಕ ವಿದ್ಯುತ್ ಪ್ರಸರಣ ನೌಕರರ ಸಂಘ ಮತ್ತು ಕರ್ನಾಟಕ ವಿದ್ಯುತ್ ಪ್ರಸರಣ ನೌಕರರ ಒಕ್ಕೂಟದ ವತಿಯಿಂದ ಈ ಪ್ರತಿಭಟನೆ ನಡೆಸಲಾಯಿತು. 2026ನೇ ಸಾಲಿನ ಕೇಂದ್ರ ಸರ್ಕಾರ ವಿದ್ಯುತ್ ಇಲಾಖೆಗಳನ್ನು ಖಾಸಗೀಕರಣ ಮಾಡುತ್ತಿರುವುದರಿಂದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಇರಲಿ. ಇಂಧನ ಇಲಾಖೆ ಸಾರ್ವಜನಿಕರ ಆಸ್ತಿ, ಇದನ್ನು ಖಾಸಗೀಕರಣಗೊಳಿಸುತ್ತಿರುವ ಕೇಂದ್ರ ಸರ್ಕಾರದ ವಿರುದ್ಧ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಲಾಯಿತು. ಇಂಧನ ಇಲಾಖೆಯನ್ನು ಖಾಸಗೀಕರಣಗೊಳಿಸಲು 2026ರ ಅಧಿವೇಶನದಲ್ಲಿ ವಿದ್ಯುತ್ ಕಾಯ್ದೆಯನ್ನು ಬಿಲ್ ಪಾಸ್ ಮಾಡಲು ಹೊರಟಿರುವ ಕೇಂದ್ರ ಸರ್ಕಾರದ ವಿರುದ್ಧ ಇಂಧನ ಇಲಾಖೆ ಅಧಿಕಾರಿಗಳು ಮತ್ತು ನೌಕರರು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಅನ್ನದಾತರಾದ ರೈತರಿಗೆ ಅನ್ಯಾಯ ಮಾಡಿ 2026ರ ಅಧಿವೇಶನದಲ್ಲಿ ವಿದ್ಯುತ್ ಕಾಯ್ದೆ ಬಿಲ್ ಅನ್ನು ತಿದ್ದುಪಡಿ ಮಾಡಲು ಹೊರಟಿರುವ ಕೇಂದ್ರ ಸರ್ಕಾರದ ವಿರುದ್ಧ ಇಂಧನ ಇಲಾಖೆ ಅಧಿಕಾರಿಗಳು ಮತ್ತು ನೌಕರರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಗ್ರಾಹಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. 2026ರ ಅಧಿವೇಶನದಲ್ಲಿ ವಿದ್ಯುತ್ ಕಾಯ್ದೆ ಬಿಲ್ ಅನ್ನು ತಿದ್ದುಪಡಿ ಮಾಡಲು ಕೇಂದ್ರ ಸರ್ಕಾರ ಹೊರಟಿದೆ ಅಂತ ಆರೋಪಿಸಿದರು. ಇನ್ನು ವಿದ್ಯುತ್ ಇಲಾಖೆ ಹಲವಾರು ನೌಕರರು ಬಲಿದಾನದಿಂದ ಕಷ್ಟಪಟ್ಟು ಕಟ್ಟಿದ್ದಂಥ ಬೃಹತ್ ಸಂಸ್ಥೆ ಇದು. ಈ ಸಂಸ್ಥೆಯನ್ನು ಖಾಸಗೀಕರಣ ಮಾಡಲು ವಿದ್ಯುತ್ ಕಾಯ್ದೆ ಬಿಲ್ ಪಾಸ್ ಮಾಡಲು ಕೇಂದ್ರ ಸರ್ಕಾರ ಹೊರಟಿದೆ ಎಂದು ಪ್ರತಿಭಟನಾಕಾರರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವರದಿ ಚಂದ್ರು ಯಾದವ್. ಏನು 2026ರ ವಿದ್ಯುತ್ ಕಾಯ್ದೆ ತಿದ್ದುಪಡಿ ಇದನ್ನು ವಿರೋಧಿಸಿ ಇವತ್ತು ಏನು ವಿಭಾಗ ಕಚೇರಿಯ ಮುಂದೆ ಒಂದು ಮುಷ್ಕರಕ್ಕೆ 659 ಸಂಘ ಮತ್ತು 644 ಸಂಘ ಮತ್ತು ಕರ್ನಾಟಕ ವಿದ್ಯುತ್ ಇಂಜಿನಿಯರ್ಗಳ ಸಂಘದ ವತಿಯಿಂದ ಸಾಂಕೇತಿಕವಾಗಿ ಇವತ್ತೇನು ಮುಷ್ಕರ ಮಾಡ್ತಾ ಇದ್ದೀವಿ. ಇದು ನಮ್ಮಗಳ ಜೀವನದ ಪ್ರಶ್ನೆ ಮತ್ತು ನಮ್ಮ ಕುಟುಂಬದ ಮುಂದಿನ ಪೀಳಿಗೆಯ ಜೀವನದ ಪ್ರಶ್ನೆ. ಇಂದಿನ ದಿನದಲ್ಲಿ ರಾಜ್ಯ ಸರ್ಕಾರ ಇವತ್ತು ಏನು ಮುಷ್ಕರ ನಡೆದಿದೆ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಏನಿದೆ ಎಲ್ಲರ ಒಂದು ಒಕ್ಕೂಟದಿಂದ ಇವತ್ತು ಸಾಂಕೇತಿಕವಾಗಿ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಇವತ್ತೇನು ಮುಷ್ಕರ ಮಾಡ್ತಾ ಇದ್ದೀವಿ. ಇದು ಕಾರ್ಮಿಕ ವಿರೋಧಿ ನೀತಿ ಮತ್ತು ಏನು 2026ರ ವಿದ್ಯುತ್ ಕಾಯ್ದೆಯ ತಿದ್ದುಪಡಿ ಮಾಡಲಿಕ್ಕೆ ಏನು ಹೋಗಿದ್ದಾರೆ, ಇದರಿಂದ ಮುಂದಿನ ದಿನಗಳಲ್ಲಿ ಭಾಳಷ್ಟು ಅನಾನುಕೂಲ ಆಗ್ತಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಇವತ್ತು ಆರಂಭದ ದಿನ, ಮುಂದಿನ ದಿನಗಳಲ್ಲಿ ಈ ಒಂದು ಮುಷ್ಕರವನ್ನು ನಾವು ಇವತ್ತು ಸರ್ಕಾರದ ಮುಂದೆ ತರುವಂಥ ಸಂಭವ ಬರ್ತದೆ. ಆತ್ಮೀಯ ನೌಕರರು ಬಂದವರೇ, ಈ ಒಂದು ತಿದ್ದುಪಡಿನ ನಾವೆಲ್ಲ ಇಂದಿನ ದಿನ ವಿರೋಧಿಸಿ ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ನ್ಯಾಯ ಸಿಗುವ ತನಕ ಇವತ್ತು ಖಾಸಗೀಕರಣ ಆದರೆ ಭಾಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಆದರೆ ನಮ್ಮ ವಿದ್ಯುತ್ ಕ್ಷೇತ್ರದಲ್ಲಿ ರೈತರಿಗೆ ಮತ್ತು ಗುತ್ತಿಗೆದಾರರು ಕೂಡ ಇದು ಅನಾನುಕೂಲ ಆಗ್ತಾ ಇದೆ. ಇವತ್ತು ಗುತ್ತಿಗೆದಾರರು ಕೂಡ ಬೀದಿ ಬರ್ತಾರೆ. ಆಮೇಲೆ ರೈತರು ಕೂಡ ಯಾವುದೇ ಥರದ ಕೃಷಿ ಪಂಪ್ಸೆಟ್ ಇವತ್ತು ಸರ್ಕಾರದಿಂದ ಇವತ್ತು ಸಬ್ಸಿಡಿ ಬರ್ತಾ ಇದೆ, ಅದೆಲ್ಲ ನಿಂತೋಗುತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ಮುಷ್ಕರ ಏನು ನಮ್ಮ KEB ಸಂಬಂಧಪಟ್ಟಿದ್ದ ಮಾತ್ರ ಅಲ್ಲ, ಪ್ರತಿಯೊಂದು ಏನು ಸಾರ್ವಜನಿಕರಿಗೆ ಮತ್ತು ಪ್ರತಿಯೊಬ್ಬರಿಗೂ ಬೇಕಾಗುವಂಥ ಒಂದು ನಿಟ್ಟಿನಲ್ಲಿ ಇವತ್ತೇನು ನಾವೆಲ್ಲ ಮುಷ್ಕರ ಮಾಡ್ತಾಯಿದ್ದೀವಿ. ಈ ಮುಷ್ಕರ ಇಷ್ಟಕ್ಕೆ ನಿಲ್ಲಬಾರ್ದು. ಏನು ರಾಜ್ಯಾದ್ಯಂತ ಏನು ನಮ್ಮ ಏನು ರಾಜ್ಯದ ಇಂಜಿನಿಯರಿಂಗ್ ಸಂಘದ ಅಧ್ಯಕ್ಷರಿರ್ಬೋದು, CEC ಸಂಘದ ಅಧ್ಯಕ್ಷರಿರ್ಬೋದು, ಅವರು ಹೆಚ್ಚಿನದಾಗಿ ಸರ್ಕಾರದ ಮುಂದೆ ಇದನ್ನೆಲ್ಲ ತರ್ತಾರೆ. ಸೊ ಹಾಗಾಗಿ ನಾವು ನಮ್ಮ ನಿಟ್ಟಿನಲ್ಲಿ ನಾವು ಇವತ್ತೇನು ಗ್ರಾಹಕರ ಸೇವೆಯ ನಮ್ಮ ಸುಯೋಗ ಎನ್ನುವ ಲಾಂಛನದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಪ್ರಾಮಾಣಿಕವಾಗಿ ಇವತ್ತು ಗ್ರಾಹಕರ ಜೊತೆಗೆ ಇವತ್ತು ನಮ್ಮ ಇಲಾಖೆಯಲ್ಲಿ ನಾವು ಸಂಬಳಕ್ಕೋಸ್ಕರ ಮಾತ್ರ ಕೆಲಸ ಮಾಡ್ತಾ ಇಲ್ಲ. ಸಂಬಳ ತಗೊಳ್ಳೋದು ಎಲ್ಲ ಇಲಾಖೆಯಲ್ಲಿ ಸಂಬಳ ತಗೊತಾರೆ, ಆದರೆ ನಾವು ಗ್ರಾಹಕರಿಗೆ ಗುಣಮಟ್ಟದ ವಿದ್ಯುತ್ತು ಇವತ್ತು ಯಾವುದೇ ಥರದ ಏನು ಶಿಫ್ಟ್ ವ್ಯವಸ್ಥೆ ಇಲ್ಲ. ನಿಮ್ಮಗಳಿಗೆ ಆಗಲಿ 8 ಅವರ್ಸ್ ಡ್ಯೂಟಿ ಅಂತಿಲ್ಲ. ಬೇರೆ ಕಡೆ ಪ್ರೈವೇಟೇಷನಲ್ಲಿ 8 ಅವರ್ಸ್ ಶಿಫ್ಟ್ ಇರ್ತಿದೆ. ಆದರೆ ನಾವು ಅದೆಲ್ಲ ಲೆಕ್ಕೀಕರಿಸದೆ ಯಾವುದೇ ಥರದ ಸವಲತ್ತುಗಳನ್ನು ಪಡೆಯದೆ ಇವತ್ತು ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ಈಗಿರ್ತಕ್ಕಂಥ ಎಲ್ಲ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನಮ್ಮಗಳ ಜೊತೆ ಸಹಕಾರ ಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಮುಷ್ಕರವನ್ನು ಯಾವುದೇ ಥರ ನ್ಯಾಯ ಸಿಗುವ ತನಕ ನಾವೆಲ್ಲ ಕೈ ಬಿಡಬಾರ್ದು ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ. ವಿಚಾರಗಳಿಗೆ ನಾವು ಇವತ್ತು ಎಲ್ಲರೂ ಕೂಡ ಸೇರಿದ್ದೀವಿ. ಮುಖ್ಯವಾಗಿ ಖಾಸಗೀಕರಣ, ಎರಡನೇದು
2025ರ ವಿದ್ಯುತ್ ಮಸೂದೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಮೂರನೇದು 2026ರ ವಿದ್ಯುತ್ ಕಾಯ್ದೆ ತಿದ್ದುಪಡಿ ನಮಗೆ ಬೇಡ ಅನ್ನೋದು. ನಾಲ್ಕನೇದು ಏನು NPS ಇದೆ ಅದನ್ನು OPS ಮಾಡಬೇಕಂತ ನಮ್ಮ ಕೂಗನ್ನು ಈ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಕೇಳುವಂಥ ನಿಟ್ಟಿನಲ್ಲಿ ಕೂಗಬೇಕು ಅಂತ ನಾವೆಲ್ಲ ಇವತ್ತು ಸೇರ್ಕೊಂಡಿದ್ದೀವಿ. ಬಂಧುಗಳೇ, ನಾವು ಈ ವಿಚಾರದಲ್ಲಿ ಸೆಸ್ಕೋ ಕೆಲಸ ಮಾಡ್ತಾ ಇರ್ತಕ್ಕಂಥ ಇಂಜಿನಿಯರ್ಸ್ ಎಲೆಕ್ಟ್ರಿಸಿಟಿ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಶೈಲೇಂದ್ರ ದುಬೇರವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಡೀ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಸಂಘಟನೆಯನ್ನು ಹೊಂದಿರತಕ್ಕಂಥ ಯಾವುದಾದ್ರು ಒಂದು ಯೂನಿಯನ್ ಇದ್ದರೆ ಅದು ನಮ್ಮದು 659 ಅಂತಕ್ಕಂಥದ್ದನ್ನು ನಾವು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಾರಿಗೆ ಮುಷ್ಕರ ಬಗ್ಗೆ ತಾವೆಲ್ಲ ನೋಡಿದ್ರಿ, ಏನಾಗ್ತಾ ಇದೆ ಅಂತ ಹೇಳಿದ್ರಿ. ಪಾಪ ಅನಂತ್ ಸುಬ್ಬರಾವ್ ಮೊನ್ನೆ ಕೂಡ ಕಾಲವಾದರು. ಬಹಳ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ವಕೀಲರವರು ಅವ್ರನ್ನ ಕಳ್ಕೊಂಡಿರ್ತಕ್ಕಂಥ ನಿಜವಾಗ್ಲೂ ಕೂಡ ಕಾರ್ಮಿಕ ಸಂಖ್ಯೆ ಭಾಳ ನಷ್ಟ ಅಂತ ನಾನು ಪರಿಭಾವಿಸ್ತೀನಿ. ಒಂದುಗಳೇ ಇದು ಖಾಸಗೀಕರಣ ಅಲ್ಲ, ಇದು ಎಂಪ್ಲಾಯೀಸ್ ಮತ್ತು ಆಫೀಸರ್ಸ್ನ ಮರಣ ಶಾಸನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ನೌಕರರು ಮತ್ತು ಅಧಿಕಾರಿಗಳ ಹೆಣದ ಮೇಲೆ ಈ ಒಂದು ಸರ್ಕಾರಗಳು ತನ್ನ ಸೌಧವನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ನಂಬ್ಕೊಂಡು ಬಹಳ ಜನ ಇದ್ದೀವಿ. ನಮ್ಮ ಜಯಪ್ಪ ಸಾಹೇಬರು ಭಾಳ ಅದ್ಭುತವಾಗಿ ಮಾತಾಡಿದ್ರು. ಯಾವುದೇ ಕೂಡ ಶಿಫ್ಟ್ ಇಲ್ಲ. ಬೆಳಗ್ಗೆ 8 ಗಂಟೆಗೆ ತಮ್ಮ ದೇವರುಗಳಿಗೆ ಹೂವು ಹಾಕಿ ಮನೆಗೆ ಶಿವ ಅಂತ ಮನೆಯಲ್ಲಿ ಮುಖ ನೋಡ್ಕೊಂಬಂದರೆ ನಮ್ಮ ಯೂನಿಯನಲ್ಲಿ ಇರ್ತಕ್ಕಂಥ ಆ್ಯಕ್ಟಿವಿಟೀಸಲ್ಲಿ ಇರ್ತಕ್ಕಂಥ ನಮ್ಮ ಲೈನ್ಮೆನ್ಸ್ಗಳು ಮನೆಗೆ ಹೋಗ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಕಾರಣ ಹಾವಿನ ಜೊತೆ ಸರ್ಸಾಡ್ಬೋದು, ಎಲೆಕ್ಟ್ರಿಸಿಟಿ ಜೊತೆ ಸರ್ಸಾಡೋಕ್ಕಾಗಲ್ಲ. ನಾವು ಎಷ್ಟೇ ಹುಷಾರಾಗಿ ಕೆಲಸ ಮಾಡಿದ್ರು ಕೂಡ ನಮಗೆ ಗೊತ್ತಿಲ್ಲದ ಹಾಗೆ ಎಲ್ಲ ಒಂದು ಕಡೆ ವಿದ್ಯುತ್ ಪ್ರವಹಿಸಿ ಇವತ್ತು ಎಂಪ್ಲಾಯೀಸ್ಗಳು ಸಾಯ್ತಾ ಇರೋದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಈ ಖಾಸಗೀಕರಣ ಅನ್ನೋದು ನಾನು ಯಾಕೆ ಮರಣಶಾಸನ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಒಂದು ಯಾರೋ ಹೇಳ್ತಾ ಇದ್ರು ಕಮಿಷನ್ ಆಸೆಗೋಸ್ಕರ ಇಲ್ಲಿರ್ತಕ್ಕಂಥ ಜನಗಳನ್ನ ಬಲಿ ಕೊಡೋದು ಎಷ್ಟು ನ್ಯಾಯ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡೋಣ. ನಿಮಗೆ ಗೊತ್ತು, ಪಬ್ಲಿಕ್ ಸೆಕ್ಟರು ಏನು ಪಬ್ಲಿಕ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ HL